ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕಲೆಗಳಿರುವ ಈರುಳ್ಳಿಯನ್ನು ತಿನ್ನಬಹುದಾ, ತಿನ್ನಬಾರದಾ, ಇದನ್ನು ತಡೆಯುವುದು ಹೇಗೆ ಗೊತ್ತಾ ಎನ್ನುವುದರ ಬಗ್ಗೆ ಮಾತನಾಡೋಣ. ಈರುಳ್ಳಿ ಮಾಡುವ ಒಳ್ಳೆಯದನ್ನು ತಾಯಿಯೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವುದನ್ನು ಕೇಳಿರಬಹುದು. ನಮ್ಮ ಅಡುಗೆ ಮತ್ತು ಮನೆಯಲ್ಲಿ ಏನೇ ಮಾಡಬೇಕೆಂದರೂ ತುಂಬ ಮುಖ್ಯ ಎಂದು ಹೇಳಲಾಗುತ್ತೆ. ಆದರೆ ಈಗ ಈ ವಿಷಯ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಚರ್ಚೆಯಾಗುತ್ತಿದೆ. ಹಾಗಿದ್ರೆ ಈರುಳ್ಳಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಒಂದು ಅತ್ಯಗತ್ಯ ಪದಾರ್ಥ. ಅದು ಪದಾರ್ಥವಾಗಿರಲಿ ಅಥವಾ ಸರಳ ತಿಂಡಿಯಾಗಿರಲಿ, ಯಾವುದೇ ಖಾದ್ಯವನ್ನು ಈರುಳ್ಳಿ ಇಲ್ಲದೆ ರುಚಿಕರವಾಗಿ ಮಾಡುವುದು ಕಷ್ಟ. ಈರುಳ್ಳಿ ಇಲ್ಲದೆ ಅಡಿಗೆ ಅಷ್ಟು ಚೆನ್ನಾಗಿ ಇರುವುದಿಲ್ಲ ಎಂಬುದು ಹಲವರ ಅನುಭವ. ಈರುಳ್ಳಿಯ ಮೇಲೆ ಕಪ್ಪು ಚುಕ್ಕೆಗಳು ಏಕೆ ಕಾಣಿಸಿಕೊಳ್ಳುತ್ತವೆ? ಈರುಳ್ಳಿಯ ಮೇಲೆ ಕಪ್ಪು ಚುಕ್ಕೆ ಬರಲು ಮುಖ್ಯ ಕಾರಣ ಆಸ್ಪರ್ಜಿಲ್ಲಸ್ ನೈಗರ್ ಅಥವಾ ಕೆಲವು ಬ್ಯಾಕ್ಟೀರಿಯಾ ಎಂಬ ಶಿಲೀಂಧ್ರ ಈ ಕಲೆಯ ಹೊರಭಾಗದಲ್ಲಿ ಮಾತ್ರವಲ್ಲದೆ ಒಳಭಾಗದಲ್ಲಿಯೂ ಆಳವಾಗಿ ಬೆಳೆಯಬಹುದು. ಆದ್ದರಿಂದ ಮೇಲಿನ ಪದರನ್ನು ತೆಗೆದು ತೊಳೆದರೆ ಸಾಕು ಎಂದು ಭಾವಿಸುವುದು ಅಪಾಯಕಾರಿ. ಅಂತಹ ತಿರುಳಿನೊಂದಿಗೆ ಈರುಳ್ಳಿ ತಿನ್ನುವುದು ಆರೋಗ್ಯಕ್ಕೆ ಅಪಾಯಕಾರಿ ಮತ್ತು ಜೀರ್ಣಕಾರಿ ಸಮಸ್ಯೆಗಳು, ವಾಂತಿ, ಅತಿಸಾರ, ಚರ್ಮದ ಸಮಸ್ಯೆಗಳು ಮತ್ತು ರೋಗನಿರೋಧಕ ಶಕ್ತಿ ಕಡಿಮೆಯಾಗಲು ಕಾರಣವಾಗಬಹುದು. ವಿಶೇಷವಾಗಿ ಚಿಕ್ಕ ಮಕ್ಕಳು, ಗರ್ಭಿಣಿಯರು ಮತ್ತು ಅಲರ್ಜಿ ಸಮಸ್ಯೆಗಳಿರುವ ಜನರು ಅಂತಹ ಈರುಳ್ಳಿಯನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಅಂತಹ ಈರುಳ್ಳಿ ಕಂಡುಬಂದರೆ ನೀವು ಏನು ಮಾಡಬೇಕು? ಈರುಳ್ಳಿಯನ್ನು ತೆಗೆದಾಗ ಅದರ ಮೇಲೆ ಕಪ್ಪು ಕಲೆಗಳು, ಅಚ್ಚು, ಒದ್ದೆಯಾದ ನೋಟ ಅಥವಾ ಕೆಟ್ಟ ವಾಸನೆ ಇದ್ದರೆ ಈರುಳ್ಳಿಯನ್ನು ಬಳಸಬೇಡಿ. ಸಾಧ್ಯವಾದರೆ ಈರುಳ್ಳಿಯನ್ನು ತಂಪಾದ ಗಾಳಿ ಇರುವ ಒಣ ಸ್ಥಳದಲ್ಲಿ ಸಂಗ್ರಹಿಸಿಡಿ. ಹಾನಿಗೊಳಗಾದ ಈರುಳ್ಳಿಯನ್ನು ತಕ್ಷಣವೇ ಬೇರ್ಪಡಿಸಿ, ಏಕೆಂದರೆ ಅವು ಇತರ ಈರುಳ್ಳಿಗಳ ಮೇಲೆ ಪರಿಣಾಮ ಬೀರಬಹುದು. ಈರುಳ್ಳಿಯ ಮೇಲೆ ಬ್ಲ್ಯಾಕ್ ಕಲೆಗಳು ಕಾಣಿಸಿಕೊಂಡರೆ ಅದನ್ನು ತೊಳೆದರೆ ಸಾಕು ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಅಂತಹ ಈರುಳ್ಳಿಯನ್ನು ಬಳಸದೆ ಎಸೆಯುವುದು ಉತ್ತಮ. ಈರುಳ್ಳಿ ಖರೀದಿಸುವಾಗ ಸ್ವಲ್ಪ ದುಬಾರಿಯಾಗಿದ್ದರೂ ಸಹ ಉತ್ತಮ ಗುಣಮಟ್ಟದ ಈರುಳ್ಳಿಯನ್ನು ಖರೀದಿಸಿ. ಅಲ್ಲದೆ ಅವುಗಳನ್ನು ಮನೆಯಲ್ಲಿ ಚೆನ್ನಾಗಿ ಗಾಳಿ ಇರುವ ಪ್ರದೇಶದಲ್ಲಿ ಇಡಿ ಎಂದು ಹೇಳುತ್ತಾ, ಯಾರೆಲ್ಲ ಈ ವಿಡಿಯೋನ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.